ಕೊಲ್ಲುಪಿಟಿಯಿಂದ ಮೌಂಟ್ ಲವೀನಾಗೆ ಟ್ರೈನ್ ಟಿಕೆಟು. ಕೊಲ್ಲುಪಿಟಿಯಿಂದ ಮೌಂಟ್ ಲವೀನಾ ಹೋಗಲಿರುವ ಕನ್ನಡ ಏರ್ಲೈನ್ಸ್ ಎಕ್ಸ್ಪ್ರೆಸ್ ಕೋಸ್ಟಲ್ ಟ್ರೈನಲ್ಲಿ ಜರ್ನಿ. ಯಪ್ಪ, ಈ ಕಡೆ ರೈಟ್ ಸೈಡ್ ನೋಡಿದ್ರೆ ಅಲೆಗಳು, ಲೆಫ್ಟ್ ಸೈಡ್ ನೋಡಿದ್ರೆ ಸಿಟಿ ಬಿಲ್ಡಿಂಗ್ಗಳು. ಇವಾಗ ಇಲ್ಲಿ ಕುಪ್ಪಣ್ಣ ಜೂನಿಯರ್ ಅಂತ ಹೋಟ್ಲಿದೆ, ಅಲ್ಲಿ ಬಾದಾಮ್ ಮಿಲ್ಕ್ ತೊಗೊಳೋಣ ಅಂತ ಬಂದೆ. ಬಾದಾಮ್ ಮಿಲ್ಕ್ ಜೊತೆಗೆ ನಮ್ಮ ಕನ್ನಡದವರು ಸಿಕ್ಕಿದ್ದಾರೆ. ನಮಸ್ಕಾರ ಪ್ರಯಾಣಿಕರೇ, ಕನ್ನಡ ಏರ್ಲೈನ್ಸ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಪ್ರಯಾಣವನ್ನು ಆನಂದಿಸಿ. ನಮಸ್ಕಾರ ನನ್ನ ಪ್ರೀತಿಯ ಪ್ರಯಾಣಿಕರೇ, ಕನ್ನಡ ಏರ್ಲೈನ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರವೀಣ್ ಪ್ರಭು. ನಾನಿವಾಗ ಗಾಲ್ ಫೇಸ್ ಗಾರ್ಡನ್ ಬೀಚ್ ಹತ್ರ ಇದ್ದೀನಿ. ಇದು ಕೊಲಂಬೋಲಿದೆ. ನೀವು ನೋಡ್ಬೋದು ಯಾವ ಥರ ಇದೆ ಅಂತ. ಹಿಂದೆ ನೋಡಿದ್ರೆ ಸಿಟಿ ಸ್ಕೈ ಸ್ಕ್ರೇಪರ್ಸು, ಈ ಕಡೆ ನೋಡಿದ್ರೆ ಫುಲ್ಲು ನೀರು. ಗಾಲ್ ಫೇಸ್ ಬೀಚ್ ಇದು. ಬನ್ನಿ, ತುಂಬ ಫೇಮಸ್ ಬೀಚು ಇದು ಕೊಲಂಬೋಗೆ. ಕೊಲಂಬೋಲಿರೋ ಜನ ಎಲ್ಲ ರಜದ ದಿನ ಮತ್ತು ಸನ್ಸೆಟ್ ಟೈಮಲ್ಲಿ ಇಲ್ಲಿಗೆ ಬರ್ತಾರೆ ಎಂಜಾಯ್ ಮಾಡೋದಕ್ಕೆ ಅಂತ. ವ್ಯೂ ತುಂಬ ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ, ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಫುಡ್ ಸ್ಟಾಲ್ಗಳಿರುತ್ತೆ, ಅಲ್ಲಿ ತಿನ್ಕೊಂಡು ಆರಾಮಾಗಿ ಸಮುದ್ರ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತಾರೆ. ಚೆನ್ನಾಗಿದೆ ಒಂಥರ ನೋಡೋದಕ್ಕೆ ಇದು. ನಿಮಗೆ ಇಲ್ಲೊಂದು ಬ್ರಿಡ್ಜ್ ಥರ ಕಾಣಿಸ್ತಾ ಇದೆಯಲ್ಲ, ಇದು ಪೋರ್ಟ್ ಸಿಟಿ ಅಂತ. ಇದು ಹೊಸದಾಗಿ ಮಾಡ್ತಾ ಇದ್ದಾರೆ ಶ್ರೀಲಂಕಾ ಗೌರ್ಮೆಂಟು. ಅದ್ರ ಜೊತೆ ಚೈನೀಸ್ ಗೌರ್ಮೆಂಟ್ ಸೇರಿಕೊಂಡು ಆ ಪೋರ್ಟ್ ಸಿಟಿನ ಡೆವಲಪ್ ಮಾಡ್ತಾ ಇದ್ದಾರೆ. ಅಲ್ಲಿ ಪೋರ್ಟ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇರೋದು ಚೈನಾನೇ. ಶ್ರೀಲಂಕಾಲಿ ನಾನು ನೋಡ್ದಂಗೆ ಅದು ಕೊಲಂಬೋಲಿ ಚೈನೀಸೇ ಜಾಸ್ತಿ ಇದ್ದಾರೆ. ಏನಕ್ಕೆ ಜಾಸ್ತಿ ಇದ್ದಾರೆ ಅಂತ ಫಸ್ಟು ನನಗೂ ಡೌಟ್ ಆಗಿತ್ತು. ಏನು ಮಾಡ್ತಾ ಇದ್ದಾರೆ ಚೈನೀಸ್ ಇಲ್ಲೇನು ಮಾಡ್ತಾರೆ ಅವರು? ಶ್ರೀಲಂಕಾದವ್ರಿಗಿನ ಜಾಸ್ತಿ ಕಾಣಿಸ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಯಾರೋ ಒಬ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು, ಚೈನೀಸು ಈ ಕೊಲಂಬೋದಲ್ಲಿ ಪೋರ್ಟ್ ಸಿಟಿ ಡೆವಲಪ್ ಮಾಡ್ತಾ ಇದ್ದಾರೆ, ಮತ್ತು ಇಲ್ಲಿ ಎಷ್ಟೊಂದು ಕೆಸಿನೋಗಳನ್ನೂ ಅವರೇ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಯಿತು. ಈ ಚೈನೀಸು ಯಾವಾಗಲೂ ಹಂಗೆ, ಈ ಎಕನಾಮಿಕಲಿ ಯಾವ್ದಾದ್ರು ಕಂಟ್ರಿ ವೀಕ್ ಇದೆ ಅಂತ ಗೊತ್ತಾದರೆ ಅದನ್ನು ಈ ರೀತಿ ಡೆವಲಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದು ಆಕ್ಯುಪೈ ಮಾಡಿ ಅಲ್ಲಿನ ಜನನ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಅಲ್ಲಿಂದ ಬೇರೆ ಕಂಟ್ರಿಗೆ ಥ್ರೆಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಇದು ಚೈನಾ ಮಾಡೋ ಅಂಥ ಒಂದು ಹೊಲಸು ಬುದ್ಧಿ. ಇಲ್ಲೂ ಅದನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಇಂಡಿಯಾಗೆ ಇದರಿಂದ ಥ್ರೆಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವರೇನು ಇಲ್ಲಿ ಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರ ಶಿಪ್ಸ್ಗೆ ಅವರ ಸರಕು ಸಾಗಾಣಿಕೆ ಮಾಡೋದಕ್ಕೆ ಯೂಸ್ಫುಲ್ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇದನ್ನು ಯೂಸ್ ಮಾಡ್ಕೊತಾರೆ. ಹೆಲ್ಪ್ ಮಾಡೋ ರೀತಿ ಮಾಡ್ತಾರೆ, ಬಟ್ ಅವ್ರಿಗೆ ಯೂಸ್ ಇದ್ದರೆ ಮಾತ್ರ ಮಾಡ್ತಾರೆ. ಬಟ್ ಹಾಗೆ ಇಲ್ಲಿ ಕೆಸಿನೋಸ್ ಎಲ್ಲ ತುಂಬ ಚೈನೀಸ್ ನಡೆಸ್ತಾರೆ, ಸ್ಕ್ಯಾಮ್ಗಳ್ನೂ ಮಾಡ್ತಾರೆ. ಎಲ್ಲ ರಿಗ್ಡ್ ಆಗಿರುತ್ತೆ, ಎಲ್ಲದನ್ನು ಕಂಟ್ರೋಲ್ ಮಾಡ್ತಾರೆ ಅವರೇ. ಸಖತ್ ಬುದ್ಧಿವಂತರು ಗುರು ಅವರು. ಯಪ್ಪ, ಜನರ ಜೊತೆ ಒಂದೊಂದು ದೇಶಗಳ ಜೊತೆ ಎಷ್ಟು ಸ್ಮಾರ್ಟಾಗಿ ಫೈಟ್ ಮಾಡ್ತಾರೆ ಅಂತಂದರೆ ಈ ಥರ ಇಲ್ಲಿಗೆ ಬಂದಾಗ ನಿಮಗೆ ಗೊತ್ತಾಗುತ್ತೆ ಅದೆಲ್ಲ ಏನು ಮಾಡ್ತಾ ಇದ್ದಾರೆ ಚೈನೀಸ್ ಇಲ್ಲಿ ಅಂತ. ನೀರಿನ ರಭಸ ತುಂಬ ಜೋರಾಗಿದೆ, ಅಲೆಗಳಂತೂ ಸಖತ್ ಸ್ಟ್ರಾಂಗ್ ಆಗಿದೆ ಮಾತ್ರ. ಇದು ನೋಡ್ಬೋದು. ಭಯಾನಕವಾಗಿದೆ ಮಾತ್ರ ಇದು. ಇಲ್ಲೆಲ್ಲ ಇಳಿದು ಆಟ ಆಡೋ ಅಂಥ ಸೀನೇ ಇಲ್ಲ. ಇಂಥ ಅಲೆಗಳಿರ್ಬೇಕಾದ್ರೆ ಯಾವತ್ತೂ ಇಳಿಯೋಕೆ ಹೋಗ್ಬಾರ್ದು, ತುಂಬ ಡೇಂಜರಸ್ಸು. ಯಪ್ಪ ಪ್ಲಾಸ್ಟಿಕ್ಕು, ಕಸ ನೋಡಿ. ಸಮುದ್ರ ಆಗಲಿ ಸಾಗರ ಆಗಲಿ ಯಾವುದೇ ಪ್ಲಾಸ್ಟಿಕ್ಕು ಯಾವುದೇ ಕಸಗಳ್ನು ಅದರಲ್ಲಿ ಇಟ್ಕೊಳ್ಳೋದೇ ಇಲ್ಲ. ಎಲ್ಲ ತಗೊಂಬಂದು ದಡಕ್ಕೆ ಎಸ್ದು ಹೋಗ್ತಾ ಇರುತ್ತೆ ವಾಪಸ್ಸು. ಮನುಷ್ಯರು ಹಿಂಗೆ ಇರಬೇಕು. ಅವ್ರಂದ್ರು ಇವ್ರಂದ್ರು ಹಿಂಗಂದ್ರು ಹಂಗಂದ್ರು ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೋಬಾರ್ದು. ಎಲ್ಲದನ್ನೂ ಆಚೆಗೆ ಬಿಸಾಕಿ ಶುದ್ಧವಾಗಿರ್ಬೇಕು ಮನಸ್ಸು. ಆವಾಗಲೇ ಏನಾದರೂ ಒಳ್ಳೇದು ಮಾಡೋಕ್ಕೆ ಸಾಧ್ಯ, ಮತ್ತು ಈ ಥರ ದೊಡ್ಡದಾಗಿ ಬೆಳೆಯೋಕ್ಕೆ ಸಾಧ್ಯ. ಇಲ್ಲಿನ ಜನನೂ ತುಂಬ ಫ್ರೆಂಡ್ಲಿ ಆಗಿದ್ದಾರೆ.
ಆದರೆ ಇಂಗ್ಲೀಷ್ ತುಂಬ ಜನ ಮಾತಾಡಲ್ಲ, ಸ್ವಲ್ಪ ಸಿಂಗಾಲೀಸು ತಮಿಳಿಯನ್ಸು ಅಲ್ಲಲ್ಲಿ ಸಿಗ್ತಾರೆ, ಬಟ್ ಅದು ರೇರೆ. ಇಂಗ್ಲೀಷು ತುಂಬ ಕಮ್ಮಿ ಇಲ್ಲಿ, ತುಂಬ ಕಮ್ಮಿ ಅರ್ಥ ಮಾಡ್ಕೊಳಕ್ಕಾಗೋದು ಅವ್ರಿಗೆ ಕಷ್ಟ. ಸೊ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಇದೆ ಇಲ್ಲಿ. ಶ್ರೀಲಂಕಾಲಿ ಇಂಡಿಯನ್ ಫ್ಲ್ಯಾಗು ನೋಡಿ, ಹೈ ಕಮಿಷನ್ ಆಫ್ ಇಂಡಿಯಾ, ಇಂಡಿಯನ್ ಎಂಬಸಿ. ಶ್ರೀಲಂಕಾಲಿ ಇನ್ ಜನರಲ್ ಆಗಿ, ಅದು ಕೊಲಂಬೋಲಿ ಆಟೋದವರು ಕೆಲವೊಬ್ಬರು ಬಂದು ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ. ನಿಮಗೆ ಸಿಟಿ ಟೂರ್ ಕೊಡ್ತೀನಿ, ಆ ಜಾಗ ತೋರಿಸ್ತೀನಿ, ಈ ಜಾಗ ತೋರಿಸ್ತೀನಿ ಅಂತ ಹೇಳಿ, ಇಲ್ಲ ಬೆಸ್ಟ್ ಪ್ರೈಸಿಗೆ, ಚೀಪ್ ಪ್ರೈಸಿಗೆ ನಿಮ್ಗೆ ಇಷ್ಟ ಆದರೆ ಮಾತ್ರ ಕೊಡಿ, ಇಲ್ಲಾಂದರೆ ಬೇಡ, ನಿಮಗೆ ಶ್ರೀಲಂಕಾ ಕೊಲಂಬೋಲಿರೋವಂಥ ಎಲ್ಲ ಜಾಗಗಳನ್ನ ಟೂರ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಸೊ ನೀವೇನಾದರೂ ಅಕಸ್ಮಾತ್ ಹೋದರೆ ಟೂರ್ ಎಲ್ಲ ಮಾಡಿಸಿ ಲಾಸ್ಟಿಗೆ ಹೆವಿ ಪ್ರೈಸ್ ಡಿಮ್ಯಾಂಡ್ ಮಾಡ್ತಾರೆ, ಆಮೇಲೆ ಜೋರಾಗಿ ಮಾತಾಡ್ತಾರೆ. ಸೊ ಅದಕ್ಕೆ ಆ ಥರ ಸ್ಕ್ಯಾಮ್ಗಳಿಗೆ ನೀವು ಸಿಗಾಕೊಂಬೇಡಿ. ಬರೀ ಶ್ರೀಲಂಕಾ ಅಂತಲ್ಲ, ಬೇರೆ ಯಾವುದೇ ಕಂಟ್ರಿಗೆ ಹೋದ್ರೂ ಫ್ರೀಯಾಗಿ ಅಥವಾ ಕಮ್ಮಿ ಪ್ರೈಸಿಗೆ ನಾನು ಟೂರ್ ಮಾಡಿಸ್ತೀನಿ ಅಂತೆಲ್ಲ ಹೇಳ್ತಾರಲ್ಲ, ಅದು ಸುಳ್ಳು. ಅದನ್ನೆಲ್ಲ ನಂಬೇಡ್ರಿ. ನಂಬೋದ್ರೆ ಸಿಗಾಕೊಂತೀರ, ಸ್ಕ್ಯಾಮ್ಗಳಾಗುತ್ತೆ. ಏನಾದ್ರು ಪರ್ಸು ಗಿಲ್ಸು, ಮೊಬೈಲು, ಕಾಸ್ಟ್ಲಿ ಐಟಮ್ಸ್ಗಳು ಇದನ್ನೆಲ್ಲದನ್ನೂ ಕಿತ್ಕೊಂಡು ಕಳಿಸ್ಬೋದು. ಸೊ ಅಂಥದಕ್ಕೆಲ್ಲ ಹೋಗಬೇಡಿ. ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಸ್ ಯೂಸ್ ಮಾಡಿ, ಸೇಫಾಗಿರೋದನ್ನು ನೋಡ್ಕೊಳ್ಳಿ. ಕೊಲ್ಲುಪಿಟಿಯಿಂದ ಮೌಂಟ್ ಲವೀನಾಗೆ ಟ್ರೈನ್ ಟಿಕೆಟು ತುಂಬ ಕಮ್ಮಿ ಇರುತ್ತೆ ನನಗನ್ಸಂಗೆ. ಟಿಕೆಟ್ ಪ್ರೈಸು ಬರೀ 40 ಲಂಕನ್ ರುಪೀಸ್ ಅಷ್ಟೇ. ಇಲ್ಲಿಂದ ಮೌಂಟ್ ಲವೀನಾಗೆ ಟ್ರೈನ್ ಟಿಕೆಟು ನೋಡ್ಬೋದು ನೀವು. ಟ್ರೈನ್ ಟಿಕೆಟು ನಮ್ಮ ಇಂಡಿಯಾಲೂ ಅಷ್ಟೇ ಇದೇ ಥರ ಟ್ರೈನ್ ಟಿಕೆಟ್ ಇತ್ತು. ಎಷ್ಟೋ ವರ್ಷಗಳಿಂದ, ಒಂದು 20 ವರ್ಷದ ಹಿಂದೆ ಇತ್ತು ನಾವು ಮೋಸ್ಟ್ಲಿ ಈ ಥರದ ಟ್ರೈನ್ ಟಿಕೆಟು. ಶ್ರೀಲಂಕಾ ಮತ್ತು ಕೊಲಂಬೋ ಸಿಟಿ ತುಂಬ ಕ್ಲೀನಾಗಿರೋದಕ್ಕೆ ಕಾರಣ ಏನು ಅಂತಂದರೆ, ನಿಮಗೆ ಎಲ್ಲಂದರಲ್ಲಿ ಪ್ಲಾಸ್ಟಿಕ್ಗಳು ಬಿದ್ದಿರಲ್ಲ. ಈ ಥರ ನೋಡಿ ಒಂದು ಇದು ಮಾಡಿರ್ತಾರೆ, ಈ ಪ್ಲಾಸ್ಟಿಕ್ಸ್ ಹಾಕೋದಕ್ಕೆ ಅಂತಲೇ ತುಂಬ ಕ್ಲೀನಾಗಿ ಫಾಲೋ ಮಾಡ್ತಾರೆ. ಆ್ಯಕ್ಚುಲಾಗಿ ಎಲ್ಲ ಕಡೆ ಪ್ಲಾಸ್ಟಿಕ್ ಬಿಸಾಕಲ್ಲ. ಇದು ರೈಲ್ವೆ ಸ್ಟೇಷನ್ನು ನೋಡಿ ಎಷ್ಟು ಕ್ಲೀನಾಗಿದೆ, ನಿಮಗೆಲ್ಲೂ ಪ್ಲಾಸ್ಟಿಕ್ಸ್ ಕಾಣಿಸಲ್ಲ. ಹಂಗೆ ಕೊಲಂಬೋ ಸಿಟಿಲೂ ಅಷ್ಟೇ, ನಿಮಗೆ ಪ್ಲಾಸ್ಟಿಕ್ಸ್ಗಳು ಜಾಸ್ತಿ ಎಲ್ಲೂ ಬಿಸಾಕಲ್ಲ, ತುಂಬ ಕ್ಲೀನಾಗಿ ಇಟ್ಕೊತಾರೆ, ಅವರೇ ಕ್ಲೀನ್ ಮಾಡ್ತಾರೆ. ಡಸ್ಟ್ಬಿನ್ಸ್ಗಳು ಎಲ್ಲ ಕಡೆ ಇರುತ್ತೆ. ಶ್ರೀಲಂಕಾ ಆ್ಯಕ್ಚುಲಾಗಿ GDPಲಿ ಮತ್ತು ಎಕನಾಮಿಕಲಿ ತುಂಬ ಹಿಂದೆ ಇದೆ. 71st ಕಂಟ್ರಿ ಇನ್ ದ ವರ್ಲ್ಡ್ ಅದು. ಆದರೆ ಕ್ಲೀನ್ಲಿನೆಸ್ ಅಂದರೆ ಸ್ವಚ್ಛತೆಯಲ್ಲಿ ಪ್ಲಾಸ್ಟಿಕ್ನ ಎಲ್ಲಂದ್ರಲ್ಲೇ ಬಿಸಾಕೋದು ಮತ್ತು ಕಸಗಳನ್ನ ಎಲ್ಲಂದ್ರಲ್ಲೇ ಹಾಕೋದು, ಇದು ಯಾವುದನ್ನು ಮಾಡಲ್ಲ. ಸಿಟಿನ ಕೊಲಂಬೋ ಅಷ್ಟೇ ಅಲ್ಲ, ಇಡೀ ಶ್ರೀಲಂಕಾನೇ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ನಾನು ಇಷ್ಟು ದಿನ ಏನು ಓಡಾಡಿದೆ, ಎಲ್ಲೂ ನಿಮಗೆ ಗಲೀಜು ಹಾಕೋದು, ಕಸ ಹಾಕೋದು ಈ ಥರ ಯಾವುದೂ ಕಾಣಿಸಲ್ಲ. ಎಲ್ಲ ಡಸ್ಟ್ಬಿನ್ಗೆ ಹಾಕ್ತಾರೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಜನನೂ ಅಷ್ಟೇ, ಅವ್ರ ಬಿಹೇವಿಯರು, ಅವ್ರು ಮಾತಾಡೋ ರೀತಿ ತುಂಬ ಸಾಫ್ಟಾಗಿರುತ್ತೆ. ತುಂಬ ಜೋರಾಗಿ ಮಾತಾಡಲ್ಲ, ಎಲ್ಲಂದರಲ್ಲಿ ಕೂಗಾಡಲ್ಲ, ಜಗಳ ಆಡಲ್ಲ. ಈ ಥರದ್ರಲ್ಲೆಲ್ಲ ಚೆನ್ನಾಗಿದ್ದಾರೆ ಆ್ಯಕ್ಚುಲಾಗಿ ಇವರು. ನೋಡ್ಬೋದು ನೀವು ಟ್ರೈನು ಹೆಂಗಿದೆ ಅಂತ. ಡೀಸೆಲ್ ಇಂಜಿನ್ನು ಸಮುದ್ರದ ಪಕ್ಕ ಓಡಾಡೋದಕ್ಕೆ ಆ ಉಪ್ಪಿನ ನೀರಿಗೆ ಫುಲ್ಲು ರಸ್ಟ್ ಹಿಡಿದ್ಬಿಟ್ಟಿದೆ. ಈಗ ಮೌಂಟ್ ಲವೀನಾ ಕಡೆಗೆ ಹೋಗೋ ಟ್ರೈನು ಬರ್ತಾಯಿದೆ.
ಗಾಡಿ ಸಂಖ್ಯೆ 1 2 3 4 5 6 ಕೊಲ್ಲುಪಿಟಿಯ ಇಂದ ಮೌಂಟ್ ಲವೀನಾ ಹೋಗಲಿರುವ ಕನ್ನಡ ಏರ್ಲೈನ್ಸ್ ಎಕ್ಸ್ಪ್ರೆಸ್ ಈಗ ತಾನೇ ಬಂದು ಕೊಲ್ಲುಪಿಟಿಯ ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಬಂದು ಸೇರಲಿದೆ. ಬನ್ನಿ, ನಮ್ಮ ಟ್ರೈನ್ ಬಂತು. ಇದೇ ನಮ್ಮ ಟ್ರೈನ್ ಹತ್ತೋಣ ಇವಾಗ. ಲಾಸ್ಟ್ನೇ ಬೋಗಿ ಹೋಗೋಣ ಅಂತ ಅನ್ಕೊಂತ ಇದ್ದೀನಿ. ನೋಡೋಣ, ಲಾಸ್ಟ್ನೇ ಬೋಗಿಲಿ ಹೋಗಿ ಹತ್ಕೊಂಡು ಇಲ್ಲೆಲ್ಲರ ಹತ್ತೋಣ, ಕೂತ್ಕೊಳ್ಳೋಣ, ನೋಡೋಣ ಹೇಗಿರುತ್ತೆ ಅಂತ. ನೋಡಿದ್ರಲ್ಲ ಹೆಂಗಿದೆ ಅಂತ ಕೋಸ್ಟಲ್ ಟ್ರೈನಲ್ಲಿ ಜರ್ನಿ. ಯಪ್ಪ, ಇಲ್ಲಿ ಕಾಣಿಸ್ತಾ ಇರುವಂಥ ವ್ಯೂ ಸಕ್ಕತ್ತಾಗಿದೆ. ಜೀವನದಲ್ಲಿ ಒಂದ್ಸಲನಾದರೂ ಕೋಸ್ಟಲ್ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕು ಅಂದರೆ ನೀವು ಶ್ರೀಲಂಕಾದಲ್ಲಿರೋ ಕೊಲಂಬೋಗೆ ಬರಬೇಕು. ಕೊಲಂಬೋಯಿಂದ ಸದರ್ನ್ ರೀಜನ್ ಆಫ್ ಶ್ರೀಲಂಕಾ ಗಾಲ್ವರೆಗೂ ನೀವು ಟ್ರೈನಲ್ಲಿ ಓಡಾಡ್ಬೋದು. ಈ ಕೋಸ್ಟಲ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ ಇಲ್ಲಿಂದ ನೋಡೋ ವ್ಯೂ ಅಂತೂ ಸಕ್ಕತ್ತಾಗಿದೆ. ಅಲೆಗಳು ಬರ್ತಾ ಇರುತ್ತೆ, ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ, ನೀವು ಟ್ರೈನಲ್ಲಿ ಹೋಗ್ತಾ ಇರ್ತೀರಾ, ಸಕ್ಕತ್ತಾಗಿರುತ್ತೆ ವ್ಯೂ ಮಾತ್ರ. ಇದೊಂಥರ ಡ್ಯಾನ್ಸಿಂಗ್ ಟ್ರೈನ್ ಇದ್ದಂಗೆ, ಡ್ಯಾನ್ಸು ಆಡಿಸ್ಕೊಂಡು ಕರ್ಕೊಂಡು ಹೋಗುತ್ತೆ ಎಲ್ಲರನ್ನೂ. ನಾರ್ಮಲಾಗಿ ಕರ್ಕೊಂಡು ಹೋಗಲ್ಲ, ತೂಗಾಡ್ಕೊಂಡು ಡ್ಯಾನ್ಸ್ ಆಡಿಕೊಂಡು ಸಕ್ಕತ್ತಾಗಿದೆ ಒಂಥರ ಈ ಟ್ರೈನ್ ಎಕ್ಸ್ಪೀರಿಯೆನ್ಸು. ನನ್ನ ಜೀವನದಲ್ಲೇ ಈ ಥರ ಟ್ರೈನಲ್ಲಿ ನಾನು ಹೋಗಿರಲಿಲ್ಲ, ನೋಡೋಕ್ಕಂತೂ ಸಕ್ಕತ್ತಾಗಿದೆ. ಕೊಲ್ಲುಪಿಟಿಯಿಂದ ಮೌಂಟ್ ಲವೀನಾ ಇರೋದು 4ನೇ ಸ್ಟಾಪು. ಸೊ ಈ 4 ಸ್ಟಾಪಿಗೆ ಹೋಗೋದಕ್ಕೆ ಬರೀ 40 ರೂಪಾಯಿ. ಅಂದರೆ ಸ್ಟಾಪಿಗೆ ಮೋಸ್ಟ್ಲಿ 10 ಲಂಕನ್ ರುಪೀಸ್ ಇರಬೇಕು ಅನಿಸುತ್ತೆ, ಅದಕ್ಕೆ 40 ರೂಪಾಯಿ ಇಸ್ಕೊಂಡ್ರು. ಬಟ್ ಆದರೆ ಈ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ಈ ಟ್ರೈನಲ್ಲಿ ಓಡಾಡೋದು. ಈ ಕಡೆ ರೈಟ್ ಸೈಡ್ ನೋಡಿದ್ರೆ ಅಲೆಗಳು, ಲೆಫ್ಟ್ ಸೈಡ್ ನೋಡಿದ್ರೆ ಸಿಟಿ ಬಿಲ್ಡಿಂಗ್ಗಳು, ಈ ಕಡೆನೇ ರೋಡು, ಅಲ್ಲಿ ಗಾಡಿಗಳು ಓಡ್ತಾ ಇರುತ್ತೆ, ಈ ಕಡೆ ನೋಡಿದ್ರೆ ಸಮುದ್ರ, ಅಲೆಗಳು ಬರ್ತಾ ಇರುತ್ತೆ, ಸೆಂಟ್ರಲ್ಲಿ ಟ್ರೈನು. ಸಖತ್ತಾಗಿದೆ ಈ ಎಕ್ಸ್ಪೀರಿಯೆನ್ಸು, ನನಗಂತೂ ತುಂಬ ಇಷ್ಟ ಆಯಿತು. ನೀವು ಒಂದ್ಸಲ ಇಲ್ಲಿಗೆ ಬನ್ನಿ. ಇದು ಮೌಂಟ್ ಲವೀನಾ ಬೀಚ್ ಅಂತ, ಚೆನ್ನಾಗಿದೆ ಆ್ಯಕ್ಚುಲಾಗಿ. ಅಲ್ಲಲ್ಲಿ ಬಂಡೆ ಕಲ್ಲುಗಳು, ಒಳ್ಳೆ ಅಲೆ, ಕ್ಲೀನಾಗಿದೆ ಬೀಚು, ಕ್ರೌಡೆಡ್ ಇಲ್ಲ. ಹಂಗೇ ಇರಬೇಕು ಬೀಚ್ ಅಂತಂದರೆ. ತುಂಬ ಕ್ರೌಡೆಡ್ ಆಗಿದ್ದರೆ ನೋಡೋಕ್ಕೆ ಚೆನ್ನಾಗಿರಲ್ಲ.
ಬೋರ್ಗರೆಯುವ ಕಡಲ ತೀರದಲ್ಲಿ ನಾನೊಬ್ಬನೇ ನಿಂತಿರುವೆ. ಹಂಗಿಲ್ಲದ ಅಲೆಗಳ ಅಬ್ಬರದಲ್ಲಿ ನನ್ನದೇ ಧ್ವನಿಯನ್ನು ಹುಡುಕುತ್ತಿರುವೆ. ಬಂದು ಅಪ್ಪಳಿಸುವ ಪ್ರತಿ ಅಲೆಯೂ ಹೇಳುತ್ತಿದೆ, ದಡ ಸೇರಿ ಇತಿಹಾಸ ಬರೆಯುವವರೆಗೂ ನಿಲ್ಲದಿರಲಿ ಈ ಪ್ರಯಾಣ. ಈಗ ಮೌಂಟ್ ಲವೀನಾ ಬೀಚಿಂದ ಕೊಲಂಬೋ ಕಡೆಗೆ ಹೋಗ್ತಾ ಇದ್ದೀನಿ. ಇವಾಗ ಇಲ್ಲಿ ಕುಪ್ಪಣ್ಣ ಜೂನಿಯರ್ ಅಂತ ಹೋಟ್ಲಿದೆ, ಅಲ್ಲಿ ಬಾದಾಮ್ ಮಿಲ್ಕ್ ತೊಗೊಳೋಣ ಅಂತ ಬಂದೆ. ಬಾದಾಮ್ ಮಿಲ್ಕ್ ಜೊತೆಗೆ ನಮ್ಮ ಕನ್ನಡದವರು ಸಿಕ್ಕಿದ್ದಾರೆ. ನಮಸ್ಕಾರ ಬ್ರದರ್, ನಿಮ್ಮ ಹೆಸರು? ಮಧು ಅಂತ. ಯಾವ ಊರು ನಿಮ್ಮದು? ಚಿತ್ರದುರ್ಗ. ಇವರು ಇಲ್ಲೇ ಕೆಲಸ ಮಾಡ್ತಾ ಇದ್ದಾರಂತೆ. ಎಷ್ಟು ವರ್ಷದಿಂದ ಬ್ರದರ್? 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಇವರು ಶ್ರೀಲಂಕಾದಲ್ಲಿ. ಹೆಂಗಿದೆ ಬ್ರದರ್ ಶ್ರೀಲಂಕಾ? ಚೆನ್ನಾಗಿದೆಯಾ? ಹೆಂಗೆ ಆರಾಮಾಗಿರ್ಬೋದಾ? ಏನು ಪ್ರಾಬ್ಲಮ್ ಇಲ್ವಾ? ಜನರಿಂದ ಯಾವುದೇ ಪ್ರಾಬ್ಲಮ್ ಇಲ್ವಾ? ಹೌದಾ? ಯಾವ ಭಾಷೆಯಲ್ಲಿ ಮ್ಯಾನೇಜ್ ಮಾಡ್ತೀರಾ ನೀವು? ಇಂಗ್ಲೀಷಲ್ಲೇ ಮ್ಯಾನೇಜ್ ಮಾಡ್ತೀರಾ? ನೋಡಿ, ಇವರು 3 ವರ್ಷದಿಂದ ಇದ್ದಾರಂತೆ ಶ್ರೀಲಂಕಾದಲ್ಲಿ. ಹೋಗಿದ್ರಾ ಕರ್ನಾಟಕಕ್ಕೆ? ಯಾವಾಗ ಹೋಗಿದ್ರಿ? ಎವ್ರಿ 6 ಮಂತ್ಸ್ ಹೋಗ್ತಾರಂತೆ ಇವರು. ಇಲ್ಲೇ ಇದ್ದಾರೆ, ಆರಾಮಾಗಿದ್ದಾರೆ, ಜಾಲಿಯಾಗಿದ್ದಾರೆ. ಎಷ್ಟು ಏಜ್ ನಿಮಗೆ? 25 ಇಯರ್ಸ್. 22 ಇಯರ್ಸ್ಗೆ ಬಂದುಬಿಟ್ರಾ ನೀವು ಶ್ರೀಲಂಕಾಗೆ? ಗ್ರೇಟ್. ಹಂಗಾದರೆ ಸೂಪರ್ ಬ್ರದರ್, ಒಳ್ಳೆಯದಾಗಲಿ ನಿಮಗೆ. ಆಲ್ ದ ಬೆಸ್ಟ್. ಓಕೆ ಬ್ರದರ್.